ಈ ಹಾಳದಲ್ಲಿ ಪಾರ್ವತಿ ಎತ್ಲಾಗೋದ್ಲು ಏನೋ ಕಾಣಕ್ಕಿಲ್ವಲ್ಲ. ಹಾಂ, ಅಯ್ಯೋ ಬೆಳಗ್ಗೆನೇ ವೀಕ್ಷಕ್ರೆ ನಿಮ್ಗೊಂದು ವಿಷಯ ಹೇಳಿಲ್ಲ ನೋಡ್ರಿ ನಾನು. ಬೆಳಗ್ಗೆನೇ ಯಾವುದೋ ಒಂದು ಒಯ್ಯ ಬಂತು, ಬ್ಯಾಗ್ನೇ ತಗೊಂಡಿತ್ತು ವೀಕ್ಷಕ್ರೆ. ಆಮೇಲೆ ಬಂದನೇನಂದ, ಯಾರ್ಯಾರ್ದು ವಾಟ್ರ್ ಲಿಸ್ಟ್ ಐತೆ ಏನೇನು ಅಂತವ ನಮ್ಮ ಹೆಸ್ರೆಲ್ಲವ ಸರಿಯಾಗಿ ಹೇಳ್ದ. ಮಂಜುನೊಂದು ಹೆಸ್ರು ಬಿಟ್ಟು ಇನ್ನು ಎಲ್ಲಾರ್ದು ಮನೇಲಿರೋರ್ದೆಲ್ಲಾರ್ದು ಹೆಸ್ರು ಹೇಳ್ದ. ನನ್ನ ದೊಡ್ಡ ಮಗ ಗಿರೀಶ, ಅವನು ಹೆಂಡ್ತಿದು ಏನು ಹೇಳಲಿಲ್ಲ, ಗಿರೀಶನ ಹೆಸ್ರು ಹೇಳ್ದ. ಆಮೇಲೆ ಸೀನಪ್ಪ, ನಂದು, ನಮ್ಮ ಮನೆಯವ್ರದು, ಆಮೇಲೆ ನನ್ನ ಸೊಸೆದು, ಸುಮ್ಮಂದು, ಎಲ್ಲರ ಹೆಸ್ರು ಹೇಳ್ದ. ಹೇಳಾದ್ಮೇಲೆ ಇದೊಂದು ಫಾರ್ಮೆಟ್ ಕೊಡ್ತೀನಿ, ಅದನ್ನೆಲ್ಲವ ಫಿಲಪ್ ಮಾಡಿಕೊಡ್ರಿ, ಹಂಗೆ ಹಿಂಗೆ ಓಟ್ಲ್ ಲಿಸ್ಟ್ ಹಾಕೋಕ್ಕೆ, ಇಲ್ಲ ಅಂತಂದರೆ ಓಟ್ ಹಾಕೋಕ್ಕೆ ಅವಕಾಶ ಕೊಡೋಲ್ಲ. ಆಮೇಲೆ 2002ರಲ್ಲೂ ಎಷ್ಟು ಹೇಳ್ದು, 2000ದಲ್ಲೂ ಎಲ್ಲಿ ಓಟ್ ಹಾಕ್ತಾಯಿದ್ರಿ ನೀವು ಅಂತೆಲ್ಲ ಕೇಳ್ತವನೆ. ಅವನೇನೋ ಕಳ್ಗಿಳ್ನ ಏನು ಅಂತ ಗೊತ್ತಾಯ್ತಿಲ್ಲ. ಈ ಸಾವಿತ್ರಿ ಮನೆಗೆ ಹೋಗಿ ಕೇಳಿದ್ರೆ ಅವಳು ಬೇರೆ ಯಾರು ಬಂದಿಲ್ಲ ಅಂತ ಅಂತವಳೆ. ಅದಕ್ಕೆ ಪಾರ ತಗೊಂಡು ಮನೆಗೆ ಏನಾದ್ರು ಬಂದಿದ್ನೆ ಏನು ಅಂತವ ಕೇಳೋಣ ಅಂತಂದರೆ ಇವಾಗ ಬೇರೆ ಆಚೆಗೆ ಬತ್ತಿಲ್ವಲ್ಲ. ಮನೆ ಒಳಗೆ ಹೋಗಿ ಮಾತಾಡೋಣ ಅಂತಂದರೆ ಆ ರಾಮಣ್ಣ ಬೇರೆ ಇರ್ತದೆ, ಏನಾದರೂ ಒಂದು ಹೇಳ್ತದೆ. ಆಮೇಲೆ ಸುಮ್ಮನೆ ನಾನು ಬೈಸ್ಕೋಬೇಕು. ಏನು ಕತೆ ಅಂತ ಗೊತ್ತಿಲ್ವಲ್ಲ. ಒಂದು 2 ಸರಿ ಕೂಗ ನೀ ಪಾರ್ವತಿ ಬತ್ತಾಳೆ ಆಚೆಗೆ, ಕೇಳಿದ್ರೆ ಗೊತ್ತಾಯ್ತದೆ, ಒಂಚೂರು ಸಮಾಧಾನ ಆಯ್ತದೆ. ಅವನೇನು ಕಳ್ಗಿಳ್ನು ಏನು ಅಂತವ ನನಗಂತೂ ಭಯ ಆಯ್ತೈತಪ್ಪ. ಅದೇನು ಇಂಥದ್ದು ಚೀಟಿನೆಲ್ಲ ಎಲ್ಲ ಕೊಟ್ಟೋಗೋನೆ, ಅದೇನಾದ್ರು ಸೈನ್ ಗೀನ್ ಹಾಕಿಸ್ಕೊಂಡು ಏನಾದ್ರು ಆಸ್ತಿ ಗಿಸ್ತಿ ಬರ್ಸ್ಕೊಬಿಟ್ರೆ ಏನು ಮಾಡೋದು? ನಮ್ಮ ಅಜ್ಜಂಗೆ ಬೇರೆ ಅಷ್ಟೊಂದು ತಿಳುವಳಿಕಿಲ್ಲ. ನಮ್ಮ ಅಜ್ಜಂಗೆ ಕೇಳಿದ್ರೆ ಅಂಥದ್ದೇನು ಮಾಡಲ್ ಕಣ್ ಸುಮ್ಮನೆ ಅನ್ನುತ್ತೆ. ಯಾರನ್ನು ಕೇಳೋದು ಏನೋ ಗೊತ್ತಾಯ್ತಿಲ್ಲ. ಈ ಪಾರ್ವತಿ ಅದು ಏನು ಮಾಡ್ತಾಳೋ ಗೊತ್ತಿಲ್ಲ, ಒಳಗಡೆ ಬೇರೆಯಾ. ಲೇ ಪಾರ್ವತಿ, ಏನು ಮಾಡ್ತಿದ್ದೆ? ಆಚೆಗೆ ಬಾರೆ ಒಂದಿಟ. ಓ ಗೌರಕ್ಕ, ಏನಕ್ಕ ಇಷ್ಟು ಬೆಳಗ್ಗೆನೇ ಮನೆ ತೊಗೊಂಬಂದ್ಬಿಟ್ಟಿದ್ಯಾ? ಯಾಕೆ ನಿನ್ನ ಸಾಸಿಗೆ ಹುಷಾರಿಲ್ವ? ತಿಂಡಿ ಗಿಂಡಿ ಮಾಡಿರ್ಲಿಲ್ವೇ? ತಿಂಡಿ ಬೇಕೇನಕ್ಕ? ಅದಕ್ಕೆ ಬಂದೇನು, ಬಾ ಒಳಗೆ ಕೂತ್ಕೊಂಡು ಊಟ ಮಾಡಿ ಬಾ. ರಾಮಣ್ಣೇನಿಲ್ಲ, ಹೊಲ್ತ ಹೋಗಿ ಬರ್ತೀನಿ ಅಂತ ಹೋಯ್ತು. ಬಾರಕ್ಕೆ ಒಳಗೆ ಚಪಾತಿನೂ ಪಲ್ಯನೂ ಮಾಡಿದ್ದೀನಿ, ತಿನ್ ಬಾ. ಅಯ್ಯ ನಿನ್ನ ಚಪಾತಿಗಷ್ಟು ಬೆಂಕಿ ಹಾಕ, ಚಪಾತಿ ಹಂಗಿರ್ಲಿ ಕಣೆ. ಬೆಳಿಗ್ಗೆ ಯಾರೋ ಒಬ್ಬ ಒಯ್ಯ ಬಂದಿದ್ದು ಕಣೆ ಮನೆಗೆ. ಬ್ಯಾಗ್ನೇ ತಗೊಂಬಂದಿದ್ದ, ಮಾಸ್ಟ್ರಂಗೆ ಕಾಣ್ತಿದ್ದ. ಅದು ಏನು ಅಂತವ ಗೊತ್ತಿಲ್ಲ. ಓಟಿನ ಲಿಸ್ಟ್ ಎಲ್ಲವ ಹೇಳ್ದ, ಹೆಸ್ರೆಲ್ಲವ ಹೇಳ್ದ. ಆಮೇಲೆ ಅದೇನವ ಒಂದು ಚೀಟಿ ಹಂಗೆ ಕೊಟ್ಟೋಗನೆ, ಅದನ್ನೆಲ್ಲವ ಫಿಲಪ್ ಮಾಡಿಕೊಡ್ರಿ ಅಂತವ. ನಮಗೆ ಬಂದದ ಫಿಲಪ್ ಮಾಡೋಕ್ಕೆ. ಅದು ಏನು ಎಂತ ಗೊತ್ತಿಲ್ಲ. ನಮ್ಮ ಅಜ್ಜನ ಕೇಳಿದ್ರೆ ಏನು ಇಲ್ಕೊಂಡು ಸುಮ್ಮನೆ ನಿಂಗೆ ಗೊತ್ತಾಗಕ್ಕಿಲ್ಲ ಅಂತದೆ. ಇವಜ್ಜ ಗೊತ್ತಿಲ್ದಂಗೆ ಸೇನ್ ಗೀನ್ ಹಾಕ, ಆಮೇಲೆ ಆಸ್ತಿ ಗಿಸ್ತಿ ಬಾರಿಸ್ಕೊಬಿಟ್ರಿ ಏನು ಮಾಡೋದು? ಕಳ್ಳಂಗಿದ್ದು ಒಂಚೂರು ಆದರೂ ಪರವಾಗಿಲ್ಲ. ಈ ಬ್ಯಾಗಿಗೆಲ್ಲ ಹಾಕೊಂಬಂದಿದ್ದು ಒಂಚೂರು ಮಾಸ್ಟ್ರಂಗೆ ಕಾಣ್ತಿದ್ದ. ಇಲ್ಲಿ ಯಾವುದೋ ಪಕ್ಕದೂರು ಮಾಸ್ಟ್ರ್ ಅಂತೆ, ನನಗೂ ಗೊತ್ತಿಲ್ಲ ಅವನು. ನಮ್ಮೂರಲ್ಲಿ ಏನಾದ್ರು ಮಾಸ್ಟ್ರ್ ಮೇಡ ಮಾರಿದ್ದಿದ್ರೆ ಗೊತ್ತಾಗಿರೋದು ನನಗೆ ಯಾರು ಅಂತವ. ಅವ್ನು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನಿಮ್ಮ ಮನೆಗೆ ಏನಾದ್ರು ಬಂದಿದ್ನೇನು ಅಂತವ ಕೇಳೋಣ ಅಂತ ಬಂದೆ ಕಣೆ. ಯಾಕೋ ನಮ್ಮ ಮನೆಗೂ ಬಂದಿದ್ರು. ಅವ್ರ ಹೆಸ್ರೇನವ ಗೋವಿಂದಪ್ಪ ಅಂತೆ. ಬಂದಿದ್ರು. ನಮ್ಮ ಮನೆಯವರು ಎಲ್ಲೋ ಏನೇನೋ ಮಾತಾಡ್ತಿದ್ರು. ಯಾರ್ಯಾರ ಹೆಸ್ರು ಹೇಳಬೇಕು ಏನೇನು. ನನ್ನ ಮಗ ಮಗಳಿಬ್ರು ಊರಿನ ಆಚೆ ಇದ್ದಾರಲ್ಲ ಬೆಂಗಳೂರಲ್ಲಿ. ಅವ್ರದ್ದು ಓಟಿಂದೆಲ್ಲವ ಇಲ್ಲೇ ಐತೆ. ಅವ್ರ ಹೆಸ್ರು ಎಲ್ಲ ಹೇಳಿದ್ರು ಕಣಕ್ಕ. ಓಟಿಂದೇನೋ ಲಿಸ್ಟ್ ಏನೋ ಆಗ್ತಾವ್ರೇನೋ ಕಣಕ್ಕ. ಅದಕ್ಕೆ ಏನು ಅಂತವ ನಮ್ಮ ಮನೆಯವ್ರು ಹೇಳ್ತಿದ್ರು. ನನಗೂ ಇದೆಲ್ಲ ಏನು ಗೊತ್ತಾಗ್ತದೇನಕ್ಕ. ನಾನು ನಿನ್ನ ಕೇಳಕ್ಕೆ ಬಂದಿದ್ದೀನಿ ನೋಡವ. ನೀನು 1ನೇ ಕ್ಲಾಸ್ಗಾರು ಹೋಗಿದ್ಯಾ, ನಾನು ಅಷ್ಟು ಓದಿಲ್ಲ ಅಂಥದ್ರಲ್ಲಿ ನಾನು ನಿನ್ನ ಕೇಳಕ್ಕೆ ಬಂದಿದ್ಯಾ ನೋಡವ ನೀನು. ಹಂಗಲ್ ಕಣಿ, ನಿನಗೆ ಗೊತ್ತಿಲ್ಲ ಅಂದ್ರೂ ರಾಮಣ್ಣಂಗಾದ್ರೂ ಗೊತ್ತಿರುತ್ತಲ್ಲ ಏನು ಎಂತಂತವ ಹೇಳುತ್ತೆ ಅಂತವ ಬಂದೆ. ನನಗೆ ಯಾಕವ ಗಾಬರಿ ಆಗೋತು. ನಾನು ಸೊಸೆ ಬೇರೆ, ಅವಳು ದಡ್ಡಲ್ವೇ ನನ್ನಂಗೆ. ಅವಳಿಗೂ ಏನು ಗೊತ್ತಾಗೋಕ್ಕಿಲ್ಲ, ಏನೂ ಇಲ್ಲ. ಏನೇನೋ ಮಾಡಾಮೇಲೆ ಏನೋ ಆಗಕ್ಕೆ ಹೋಗಿ ಇನ್ನೇನೋ ಆಗಿ ಏನು ಮಾಡೋದು? ಈಗಿನ ಕಾಲದಾಗ ಬೇರೆ ದಾರೋಡೆ ಗಿರೋಡೆ ಎಲ್ಲವ ಜಾಸ್ತಿ ಆಯ್ತೈತೆ. ಅಯ್ಯೋ ಫೋನ್ನಾಗೆ ಎಲ್ಲವ ದುಡ್ಡೆಲ್ಲ ತಗೊಂತಾರಂತೆ. ಮೊನ್ನೆ ನಮ್ಮ ಮಂಜ ತೋರಿಸ್ತಿದ್ದ, ಅಜ್ಜಿ ಯಾರು ಫೋನ್ ಮಾಡಿ ನಿನಗೆ OTP ಹೇಳು, ಅದು ಇದು ಹೇಳು ಅಂತ ಒಂದು ಹೇಳ್ಬಿಟ್ಟು ಯಾಕಣಜ್ಜಿ ಬ್ಯಾಂಕ್ನವರು ಅಂತವ. ಹಂಗೆಲ್ಲ ಹೇಳಂಗಿಲ್ಲ ನೋಡಿಲಿ, ಇಲ್ಲಿ ಯಾರ್ದೋ ಲಕ್ಷಗಟ್ಟಲೆ ತಗೊಂಡವ್ರೆ, ಹಂಗೆಲ್ಲ ಮಾಡಬೇಡ ಕಣಜ್ಜಿ ಅಂತವ ತೋರಿಸ್ತಿದ್ದ. ಹಂಗಾಗಿ ನನಗೆ ನೋಡು ಭಯ ಆಗೋಯ್ತು. ಏನು ಕತೆ ಏನು ಅಂತವ ಗೊತ್ತಾಗ್ಲಿಲ್ಲಿದ್ದೀವ. ಅಯ್ಯೋ ಬಂದ ಓಟನ್ ಲಿಸ್ಟದೆಲ್ಲ ಕೇಳ್ತಿದ್ದ, ವೋಟ್ರ್ ID ಎಲ್ಲವ ಕೇಳಿದ್ನಲ್ಲ. ಇವನು ಏನು ಎಂತ ಅಂತವ ಗೊತ್ತಾಗ್ಲಿಲ್ಲ ನನಗೆ. ಅದಕ್ಕೆ ಆಮೇಲೆ ಸಾವಿತ್ರಿ ಮನೇಲಿ ಕೇಳಿದೆ ಕಣೆ. ಸಾವಿತ್ರಿ ನೋಡಿದ್ರೆ ನಮ್ಮ ಮನೆಗೆ ಯಾರು ಬಂದಿಲ್ಲ ಅಂತೋಳಿ. ಅದಕ್ಕೆ ನಿಮ್ಮ ಮನೆಗಾದರೂ ಕೇಳ್ಕೊಂಡು ಹೋಗೋಣ, ನಿಮ್ಮ ಮನೆ ಬೀದಿ ಮೊದಲು ಬರ್ತದಲ್ಲ, ಯಾರು ಬಂದಿದ್ರೆ ಇಲ್ಲಿಗೆ ಬಂದೇ ಇರ್ತಾರೆ ಅಂತವ ಬಂದೆ ಕಣೆ. ಅಕ್ಕ ಬಂದಿದ್ರು ಕಣಕ್ಕ, ಅದೇನು ತೊಂದರೆ ಆಗೋಂಥದ್ದು ಏನಿಲ್ಲ ಅನ್ಸುತ್ತೆ ಕಣಕ್ಕ. ಹಂಗೇನಾದ್ರು ಇದ್ದಿದ್ರೆ ನಮ್ಮ ಮನೇದು ಗೊತ್ತಾಗ್ತಿತ್ತಲ್ಲ. ಇವರೆಲ್ಲವ ಬರೀ ಆ ನ್ಯೂಸ್ ಪಾಸ್ ಎಲ್ಲ ನೋಡ್ತಿರ್ತಾರಲ್ಲಕ್ಕ, ಇವರು ಗೊತ್ತಿರ್ತದೆ ಏನೇನು ಹೇಳೋರೆ ಅಂತವ. ಅದೇನವ ವೋಟ್ರ್ ಲಿಸ್ಟ್ ಏನವ ಇಸ್ಕೊಂಡು ಹೋದ್ರು, ಇನ್ನೇನು ನನಗೂ ಬರೆಯೋಕ್ಕಿಂತ ಏನೋ ಕೊಟ್ಟೋದ್ರು ನಮ್ಮ ಮನೆಗೂ. ನಮ್ಮನೇದು ಇಟ್ಕೊಂಡು ಕುಂತಿತ್ತು. ಅಯ್ಯೋ ಫಿಲಪ್ ಮಾಡಬೇಕು ಅಂತ ಅಷ್ಟೊತ್ತಿಗೆ ಅಲ್ಲಿ ಲೈಟ್ ಬಂತು ಅಂತ, ಕರೆಂಟ್ ಬಂತು ಅಂತವ. ಹೊಲ್ತ ಹೋಯ್ತು, ಮೋಟ್ರ್ ಆನ್ ಮಾಡಬೇಕು, ಹೋಯ್ತೀನಿ ನೀರು ಹಾಯಿಸ್ಬಿಟ್ಟು ಬಂದಿದ್ನೇನು ನೋಡ್ಕೊಂತೀನಿ ಆಮೇಲೆ ಅಂತವ ಹೋಯ್ತು ಕಣಕ್ಕ. ಎಡಿಟರ್ ಇರ್ಬೇಕನಕ್ಕ. ಅವ್ರು ಯಾಕೆ ಸುಮ್ಮನೆ ಕಳ್ತನ ಮಾಡೋರೆಲ್ಲ ಹಂಗೆಲ್ಲ ಬರ್ತಾರೇನಕ್ಕ?
ಅಯ್ಯೋ ನಿಂಗೆ ಗೊತ್ತಿಲ್ಲ ಕಣಮಿ, ಇಂಥರೇ ಯಾಕೆ ಕಳ್ತನ ಮಾಡೋಕೆ ಬರೋದು. ಎಲ್ಲರ ಮನೇಲೂ ಯಾರ್ಯಾರವ್ರೆ ಎಷ್ಟೆಷ್ಟು ಜನ ಅವ್ರೆ ಅಂತೆಲ್ಲವ ನೋಡ್ಕೊಂಡು ರಾತ್ರಿ ಹೊತ್ತು ನುಗ್ಗೋದು. ನಿನಗೆ ಗೊತ್ತಿಲ್ಲ ಅಷ್ಟೇ. ಯಾವುದಕ್ಕೂ ಇರಲಿ ಚೆನ್ನಾಗಿ ಬಾಗ್ಲಿಗೀಗ್ಲು ಹಾಕೊಂಡು ಮಲ್ಕೊಳ್ರಿ ರಾತ್ರಿ ಸಹ. ಆಮೇಲೆ ನೀವಿಬ್ಬರೇ ಇರ್ತೀರಿ ಗಂಡನ ಹೆಂಡ್ತೀನು. ನಿಮ್ಮ ಮನೆಗೂ ಒಬ್ಬ ಬಂದಿದ್ದಂತೂ ಅಂತಿದ್ಯಾ ಬೇರೆಯಾ? ಯಾಕೆ ಬೇಕು ಹೇಳು? ಅಯ್ಯೋ ಹುಷಾರಾಗಿರ್ರವ. ಏ ಹಂಗೆ ನಿಲ್ಕೊಂಡು ಸುಮ್ಮನಿರಕ್ಕ. ನೀನು ಏನೇನೋ ಹೇಳ್ಬೇರೆ, ಎದುರಿಸ್ಬೇಡ. ಹಂಗೇನಂತಿದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ವೇ? ಅವ್ರಿಗೆ ಗೊತ್ತಂತೀವೆಲ್ಲವ ಮಾಡ್ತಾವ್ರೆ ಕಣೆ ಗೌರ್ಮೆಂಟವರು ಅಂತ ಏನೋ ಅಂತಿದ್ರು. ನನಗಷ್ಟು ಗೊತ್ತಾಗಲ್ವಲ್ಲಕ್ಕ. ನಾನು ಯಾಕೆ ತಲೆ ಕೆಡ್ಸ್ಕೊಳನೆ ಇವ್ರು ಇದ್ದಂಗೆ ಅಂತವ ಸುಮ್ಮನಾದೆ. ಈಗ ನಾನು ಒಬ್ಳೆ ಇದ್ದಂಗೆ ಬಂದಿದ್ದಿದ್ರೆ ಏನಾದರೂ ವಿಚಾರಿಸೋಣ ಅದು ಇದು ಅಂತ ಒಂದನ. ಆಮೇಲೆ ಅವ್ರು ಮಾಸ್ಟ್ರ್ ಅಂತೆ ಕಣಕ್ಕ. ಗೋವಿಂದಪ್ಪ ಅಂತೂ ನೀನು ಗೊತ್ತಿಲ್ವೇ? ಅದೇ ಪಕ್ಕದೂರು ಮಾಸ್ಟ್ರು. ನೀನು ಸರಿಯಾಗಿ ನೋಡ್ಕೊಂಡಿಲ್ ಕಣಕ್ಕ, ಅದಕ್ಕೆ ಗೊತ್ತಿಲ್ಲ ಬಿಡು ನಿನಗೆ. ಆಲೆನಲ್ಲಿಗೆ ಹೋಗ್ತಿದ್ರು ನೋಡು, ಒಂಚೂರು ಉದ್ದಕ್ಕೆ ಅವರೇ ಅಲ್ವೇ ಬಂದಿದ್ದು. ಬ್ಯಾಗ್ನೇ ತಗೊಂಡು ಬಂದಿದ್ರು ಅಂದಲ್ಲ, ಅವರೇ ಬಂದಿರೋದು. ಅವರು ನೋಡಿದ್ಯಾ? ಜ್ಞಾಪಿಕೆ ಮಾಡ್ಕ ಸರಿಯಾಗಿ. ಗೊತ್ತಿಲ್ಲದೆ ಏನೋ ಅವ್ರು ಪಾಪ ಮಾಸ್ಟ್ರು ಕಣಕ್ಕ. ಸುಮ್ಮನೆ ದಾರಾಡೋಕೋರು ಹಂಗೆ ಹಿಂಗೆ ಏನೇನೋ ಹೇಳ್ತೀನಿ. ನೀನು ಬೇರೆಯಾ? ಬೆಳಗ್ಗೆ ಬೆಳಗ್ಗೆ ಬಂದು ಹಿಂಗೆ ಎದುರಿಸರೇನಕ್ಕ? ನೀನು ಎದುರ್ಕೊಳ್ಳೋದಲ್ದಲೆ ನನ್ನ ಎದುರಿಸ್ತಿದ್ಯಲ್ಲಕ್ಕ. ಏನು ಹೇಳನ್ ಬಿಡವ ನಿನಗೆ. ಏನೋ ಕಾಣೆ ಕಣವ, ನಂಗಂತೂ ಭಯ ಹತ್ಕೊಬಿಡ್ತು. ಅದಕ್ಕೆ ಬಂದೆ. ನಮ್ಮ ಅಜ್ಜಿ ಬೇರೆ ಇರಲಿಲ್ಲ. ನಮ್ಮ ಅಜ್ಜಿದಿದ್ರೆ ಎಲ್ಲ ಕೇಳ್ಕೊಂಡದು ಏನೇನು ಅಂತವೆಲ್ಲವ ವಿಚಾರಿಸ್ಕೊಳೋದು. ನಾನು ಇವಳು ಇಬ್ಬರೇ ಇದ್ವಲ್ಲ, ಹಿಂಗೆಲ್ಲ ಬಂದು ಕೇಳ್ತವ್ರಲ್ಲ ಏನು ಕತೆ ಅಂತವ ನಂಗೆ ಯಾಕೋ ಭಯ ಹತ್ಕೊಂಬಿಡ್ತು. ಅದಕ್ಕೆ ಬಂದೆ ಹೊಸಿ ಕೇಳ್ಕೊಂಡು ಹೋಗೋಣ ಅಂತ. ಈಗ ಒಂಚೂರು ಧೈರ್ಯ ಬಂತು ನೋಡು. ನಿಮ್ಮ ಮನೇಲಿ ಬಂದು ಕೇಳ್ಕೊಂಡು ಹೋಗೋರಲ್ಲ, ನಾವು ಧೈರ್ಯ ಬಂತು ಬಿಡು. ಇನ್ನೇನು ಹೆದ್ರಕೊಳ್ಳೋಂಥದ್ದು ಏನಿಲ್ಲ. ಅದು ಏನೇನು ಫಿಲಪ್ ಮಾಡಬೇಕೋ ಏನೋ ಒಂದಿಟ್ಟು ರಾಮಣ್ಣಂತವ್ ತಂದು ಕೊಡ್ತೀನಿ, ಒಂಚೂರು ಫಿಲಪ್ ಮಾಡ್ಬಿಟ್ಟು ಕೊಡಮ್ಮೆ. ಆಯ್ತೇನು? ನಮ್ಮ ಮನೆ ಇನ್ನು ಯಾರಿಗೆ ಮಾಡೋಕ್ಕೆ ಬರ್ತದೆ ಅಂತವ. ನಮ್ಮ ಸೀನಪ್ಪ ಒಬ್ಬ ಓದಿದ್ದ, ಅವನು ನನ್ನ ಮಗ ಕುಡ್ಕೊಂಡು ಅದು ಎಲ್ಲಿ ಬಿದ್ದಿರ್ತಾನೋ ಏನೋ. ಅವ್ನು ಏನು ನೆಚ್ಕೊಳ್ಳೋದು? ಅವ್ನ ಮನೆಗೆ ಬಂದ್ರಾತು ಹೋದ್ರಾತು. ಅವನು ನೆಚ್ಕೊಂಡು ನಾವೇನಾದ್ರು ಕೆಲಸ ಮಾಡೋಕ್ಕಾಗದ? ಒಂದಿಟ್ಟು ತಂದು ಕೊಡ್ತೀನಿ, ಅದು ಏನೇನು ಅಂತವ ರಾಮಣ್ಣಂತವ ಬರ್ಸ್ಬಿಡು. ಸಂಜೆನಾಗ ಬರ್ತೀನಿ. ಏನು ಪರತಕ್ಕ? ಆಯ್ತೆ? ಸರಿ ಬಿಡಕ್ಕ, ಆಯಿತು. ನಾನೇ ಬರ್ಸ್ಕೊಡ್ತೀನಿ. ನೀನೇನು ಯೋಚನೆ ಮಾಡಬೇಡ, ಹೋಗಕ್ಕ. ಅದೆಲ್ಲವಾ ಏನು ನೀನೇನು ತಲೆ ಕೆಡ್ಸ್ಕೊಬೇಡ. ಮಾಸ್ಟ್ರಯ್ಯ ಬಂದಿದ್ದು ಕಣಂತ, ನಮ್ಮ ಮನೆಗೂ ಬಂದಿದ್ರು ಕಣಂತೆ. ಒಂಚೂರು ಉದ್ದಕ್ಕೆ ಸಣ್ಣಕ್ಕಿದ್ರು ತಾನೇ? ಹ್ಞೂ ಕಣೆ, ಉದ್ದಕ್ಕೆ ಸಣ್ಣಕ್ಕಿದ್ರು. ಕೂದಲು ಮಾತ್ರ ಎಲ್ಲ ಊದ್ರೋಗಿದ್ದು ನೋಡು. ಕಣಕ್ಕ, ಅವರೇ ಮಾಸ್ಟ್ರು ಕಣಕ್ಕ ಅವರು. ನೀನೇನು ಯೋಚನೆ ಮಾಡ್ಬೇಡ, ಹೋಗಕ್ಕೆ ಸುಮ್ಮನೆ ಏನೇನೋ ತಲೆ ಕೆಡ್ಸ್ಕೊಬೇಡ. ಆಗಲ್ಲ ಅಕ್ಕ. ಈಗ ತಾನೇ ಸೀನಪ್ಪನ ಬಗ್ಗೆ ಮಾತಾಡಿದೆ, ಅಲ್ಲಿ ನೋಡಲ್ಲಿ ಬೋತೈತಿ ಸೀನಪ್ಪ ಆಗಲಿ. ನಿಮ್ಮ ಮನೇಲಿ ಇನ್ನೇನು ಸೀನಪ್ಪನೇ ಎಲ್ಲ ಫಿಲಪ್ ಮಾಡಿಕೊಡುತ್ತೇನು? ನೋಡು ಬೋತೈತೆ. ಓಹೋ, ಹಲೋ ಮೈ ಡಿಯರ್ ಲೇಡೀಸ್. ಇದೇನಿದು, ನಮ್ಮ ಮದರ್ ಇಂಡಿಯಾ ಕೂಡ ಇಲ್ಲೇ ಇದ್ದಾರಲ್ಲಪ್ಪ. ಹಲೋ ಮೈ ಡಿಯರ್ ಮದರ್ ಇಂಡಿಯಾ. ಏನು ಮಾಡ್ತಾ ಇದ್ದೀರಾ ಮದರ್ ಇಂಡಿಯಾ ನೀವು? ಅಲ್ಲ, ನೀವು ಯಾವತ್ತಾದರೂ ಒಂದಿನ ಮನೇಲಿರೋದು ನೋಡಲೇ ಇಲ್ವಲ್ಲಮ್ಮ. ಯಾವಾಗ ನೋಡಿದ್ರು ಇಲ್ಲ ಸಾವಿತ್ರಿ ಮನೆ ತಾವು ಕೂತ್ಕೊಂಡು ಮಾತಾಡ್ತಿರ್ತೀಯ, ಇಲ್ಲಿ ಪಾರ್ವತಕ್ಕನ ಮನೆ ತಾವು ಕೂತ್ಕೊಂಡು ಮಾತಾಡ್ತಿರ್ತೀಯ. ಒಂದಿನೂ ಮನೆ ತಾವು ನೋಡಿದ ಜ್ಞಾಪಕನೇ ಇಲ್ಲ ಕಣಮ್ಮ ನನಗೆ. ಯಾಕಮ್ಮ ಹಿಂಗಾಗಿದ್ಯಾ ನೀನು? ವಯಸ್ಸಾದ್ಮೇಲೆ ಮನೇಲಿ ಇರ್ಬೇಕು ಕಣಮ್ಮ. ಹಿಂಗೆ ಬೀದಿ ಬೀದಿ ಸುತ್ತಾರಮ್ಮ. ಯಾರಾದರೂ ಏನಂತಾರಮ್ಮ, ಒಂದು ಸ್ವಲ್ಪ ಈ ಸೀನಪ್ಪ ಅವ್ರ ಅಮ್ಮನ ಹಿಡ್ತದಲ್ಲಿ ಇಟ್ಕೊಂಡಿಲ್ಲ ಅಂತ ಅಂತಾರೆ. ಮೈ ಡಿಯರ್ ಮದರ್ ಇಂಡಿಯಾ, ಓಕೆ ಮನೆಗೆ ಹೋಗಿ ಈಗ ಸಾಕು. ಎಷ್ಟಂತ ಈ ಪಾರ್ವತಕ್ಕನ ಜೊತೆ ಮಾತಾಡ್ತಿರ್ತೀಯ? ಯಾವಾಗಲೂ ಊರಲ್ಲಿರೋ ಪುರಾಣ ಎಲ್ಲ ಕೇಳ್ಕೊಂಡು ಕುಂತಿರ್ತೀರ ಇಬ್ರುವೆ. ಕೆಲಸ ಇಲ್ವ ನಿಮ್ಮಿಬ್ರಿಗೆ ಮಾಡೋಕ್ಕೇನುವೆ? ಲೇ ನನಗಿವಾಗ ಸಿಟ್ಟತ್ತು ತಲೆ ಬಿಡ ಹೊಡೆದಾಕ್ಬಿಡ್ತೀನಿ ನಿನಗೆ. ಏನು ನಾನು ಬೀದಿ ಸುತ್ತಿರ್ತೀನ? ನನಗೆ ಕೆಲ್ಸ ಕಾರ್ಯ ಎಲ್ಲ ಇತ್ಕೊಂಡ್ಲೆ ನಿನ್ನಂಗೆ ಕುಡ್ಕೊಂಡು ನೀನು ಬೀದಿ ಸುತ್ತೋದು. ನನಗೂ ಪಾರ್ವತಕ್ಕಂಗೆ ಬೈತೀನಿ, ನೀನು ಬೀದಿ ಸುತ್ತಾ ಇರ್ತೀವಿ ಅಂತವ. ನೋಡಾಮೇಲೆ ಅಷ್ಟೇ. ಆಮೇಲೆ ಏನೋ ನೋಡೋ ತನಕ ನೋಡ್ತಿದ್ದೀನಿ ಸುಮ್ಮನಿದ್ದೀನಿ ಅಂತವಲ್ಲ. ನನಗೆ ಸಿಟ್ಟತ್ತು ಅಂತ ಅನ್ಕೊ ನಿನಗೆ ಸೀನಪ್ಪ. ತಲೆನೇ ಹೊಡೆದು ಚೆಚ್ಚಾಕ್ಬಿಡ್ತೀನಿ ನಿನಗೆ. ಸಣ್ಣ ವಯಸ್ಸಲ್ಲಿ ಹೊಡೆದಿದ್ದಿದ್ರೆ ನೀನು ಹಿಂಗೆ ಕುಡ್ಕಾಗಿ ಬೀದಿ ಅಲಿತಿರ್ಲಿಲ್ಲ. ನೋಡಿ ಹಿಂಗಾಗೈತೆ ನಮ್ಮ ಪರಿಸ್ಥಿತಿ. ಇವಾಗ ಹೊಡೆಯೋ ಪರಿಸ್ಥಿತಿ ಆಗೈತೆ ನೋಡಿ ನಮಗೆ. ಸಿಟ್ಟತ್ತಿಸ್ಬಾರ್ದು ನನಗೆ. ಸುಮ್ಮನೆ ಹೋಗ್ಲ ಎತ್ಲಾಗ ಹೋಗ್ತಿದ್ಯಾ ಅಲ್ಲಿಗೆ. ನನಗೆ ಏನು ಬೀದಿ ಸುತ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡೋಕೆ ಬಂದೋ ನೀನು. ಬೋಲಿದಿ ಕಣ್ಲ ನೀನು ಲೇ. ಓಕೆ ಓಕೆ, ಕೂಲ್ ಮದರ್ ಇಂಡಿಯಾ. ಸಾರಿ ಫಾರ್ ಸ್ಕೋಲ್ಡಿಂಗ್ ಯು. ಇನ್ನು ಮುಂದೆ ಏನು ಬೈಯಲ್ಲ ಮದರ್ ಇಂಡಿಯಾ. ಐ ಆಮ್ ಸೋ ಸಾರಿ. ಈಗ ಒಂದು ಕೆಲಸ ಮಾಡಬೇಕಿತ್ತು ಮದರ್ ಇಂಡಿಯಾ. ಏನು ನೀವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಲ್ಲ, ಏನಾಯ್ತು ಸಮಾಚಾರ ಹೇಳ್ರಿ ಒಂದಿಟ್ಟು. ಎನಿ ಬಿಗ್ ಪ್ರಾಬ್ಲಮ್ ರೈಟ್? ನಾನು ಇಲ್ಲೇ ಇದ್ದೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳ್ಬೋದು ನೀವಿಬ್ರು.
ಅಯ್ಯೋ ಲೇ ನಮ್ಮ ಪ್ರಾಬ್ಲಮ್ಮ ಆಮೇಲೆ ನೋಡುವಂತೆ ಮೊದಲು ನೆಟ್ಟಿಗೆ ನಿಂತ್ಕೊಳ್ಳೋದು ಕಲಿ ಬಿದ್ದು ಹೋಗ್ತಿದೀಯ. ಎಷ್ಟು ಕುಡ್ದು ಬಂದು ಇವತ್ತಾಗ್ಲಿಯ ಅಲ್ಕಂಡ್ಲ ಬೆಳಿಗ್ಗೆ ಟೀ ಕುಡಿಯೋ ನನಗೆ ಎಣ್ಣೆ ಕುಡಿತೀಯಲ್ಲ ನಿನಗೆ ಬಂದಿರೋದೇನೋ ನಿನಗೆ. ಹಾಂ ಎಷ್ಟು ಹೇಳಿದ್ರು ಮಾತು ಕೇಳಲ್ವಲ್ಲ ನೀನು. ಹಾಂ ಮನೇಲಿ ಚಿನ್ನಂತ ಹೆಂಡ್ತಿ ಮಗ ಎಲ್ಲ ಅವರೇ. ಚೆನ್ನಾಗಿ ನೋಡ್ಕೊಂಡು ದುಡ್ಕೊಂಡು ಹೆಂಗೋ ಜೀವನ ಸಾಗಿಸ್ಕೊಂಡು ಹೋಗೋಣ ಅಂತಿಲ್ಲ. ಆ ಹುಡುಗಿ ಅಷ್ಟು ಕಷ್ಟಪಡ್ತೈತೆ ಅಂಥದ್ರಾಗ ನೀನು ನಿಂದೇ ಲೋಕದಲ್ಲಿ ಬೆಳಿಗ್ಗೆನೇ ಕುಡ್ಕೊಂಡು ಹಿಂಗೆ ತೇಲಾಡ್ತಿದ್ಯಲ್ಲ, ಏನು ಮಾಡೋಣ ಅಂತ ಹೇಳಿ ನಿನಗೆ. ನನಗೆ ಬರೋ ಸಿಟ್ಟಲ್ಲ ಆಮೇಲೆ ನನ್ನ ಮುಖ ತೋರಿಸ್ಬೇಡ ನೀನು, ಸುಮ್ಮನೆ ಹೋಗ್ತೀರಾ ಕಡೆಗೆ. ಹಾಂ ಗೌರಕ್ಕ ಗೌರಕ್ಕ ಒಂಚೂರು ಬೈಯುವಂತೆ ಆಮೇಲೆ. ಮೊದಲು ಅದೇನೋ ಓಟ್ರವ್ರು ಬಂದಿದ್ರು ಅಂತಂದ್ರಲ್ಲ, ಸೀನಪ್ಪಂಗೆ ಎಲ್ಲ ಗೊತ್ತಿರುತ್ತೀರಿ ಕೇಳೋಣ ಮೊದಲು. ಅದು ಹೇಳಿದ್ಮೇಲೆ ತೀರವ ಓಡಿಸೋರಂತ ಬೈದು ಈಗಲೇ ಓಡಿಸ್ತಿದ್ಯಲ್ಲ ಗೌರಕ್ಕ ನೀನು, ಸುಮ್ಮನೆ ನಿಂತ್ಕೋವಸಿಯ. ಸೀನಪ್ಪ ಏನಿಲ್ಲ ಕಣಪ್ಪ, ಏನಂತಂದರೆ ಬೆಳಿಗ್ಗೆ ಅದು ಯಾರೋ ಮಾಸ್ಟ್ರು ಬಂದಿದ್ರು. ಆ ಮಾಸ್ಟ್ರು ಅದೇನೋ ಓಟ್ರದ್ದು ಲೀಸ್ಟ್ ಎಲ್ಲವ ತಗೊಂಡು ಹೋದ್ರು. ಅದು ಏನು ಮಾಡ್ತಾವ್ರೆ ಏನೋ ಗೊತ್ತಿಲ್ಲ. ಗೌರಕ್ಕೆ ಎದ್ರಕೊಂಡು ಬಂದೈತೆ. ಏನಾಯ್ತು ಏನೋ ಧಾರವಾಡಕ್ಕೆ ಹೋದ್ರು ಏನೋ ಅಂತವ ಎದ್ರಕೊಂಡು ಬಂದೈತಿ. ಹೆಸ್ರೆಲ್ಲ ಹೇಳಿದ್ರಲ್ಲ ಅಂತವ ಭಯ ಪಟ್ಕೊಂಡು ಬಂದೈತಿ ನಮ್ಮ ಮನೆ ತಾವು ಕೇಳೋಕ್ಕೆ ಅಂತವ. ಏನಪ್ಪ ಏನಾದ್ರು ಗೊತ್ತೇ ನಿನಗೆ ಸಿನಪ್ಪ ಅಂದರು? ಏನ್ರ ಬಗ್ಗೆ ಅದು? ಓಹೋ ಅದಾ ಮದರ್ ಇಂಡಿಯಾ, ನೀನು ಜಾಸ್ತಿ ದುಡ್ಡಿಟ್ಟಿದ್ಯಾ ಅಂತ ಹಿಂಗೆ ಹೆದರ್ಕೋಬಾರ್ದು ಮದರ್ ಇಂಡಿಯಾ. ಜಾಸ್ತಿ ದುಡ್ಡಿದ್ರೆ ನಂಗೆ ಒಂದು ಸ್ವಲ್ಪ ಕೊಟ್ಬಿಡು, ನಾನು ಒಂಚೂರು ತೀರ್ಥ ಹಾಕತ್ತೀನಿ ಮದರ್ ಇಂಡಿಯಾ. ಅದು ಏನಂತ ಅಂದರೆ ಅವ್ರು ಯಾಕೆ ಬಂದಾರೆ ಅಂದರೆ ಅವರು ಬಿ ಎಲ್ ಒ ಅಂತ ಅಂತಾರೆ ಅವ್ರನ್ನ. ಅದೆಲ್ಲ ನಿನಗೆಲ್ಲಿ ಗೊತ್ತಾಗುತ್ತೆ ಮದರ್ ಇಂಡಿಯಾ, ನೀನು ಓದಿದ್ರೆ ಗೊತ್ತಾಗ್ತಿತ್ತು ಬಿಡು. ಅವರು ಈಗ ವೋಟ್ರದ್ದು ಲಿಸ್ಟ್ ಎಲ್ಲವ ತಗೊಂಡು ಹೋಗಿ ಎಲ್ಲ ಸರಿ ಐತಾ ಏನು ಅಂತ ಪರಿಶೀಲನೆ ಮಾಡೋಕ್ಕೆ ಈಗ ಅವರೊಂದು ಫಾರಮ್ ಕೊಟ್ಟೋಗಿರ್ತಾರಲ್ಲ, ಅದನ್ನೆಲ್ಲವ ನೀವು ಫಿಲಪ್ ಮಾಡಿ ಕೊಡಬೇಕು ಮದರ್ ಇಂಡಿಯಾ. ಅವ್ರುಗಳು ಈ 2002ರಿಂದ ಈ ಕಡೆ ನಮ್ಮ ದೇಶಕ್ಕೆ ಬಾಂಗ್ಲಾದವ್ರು ಬಂದು ಸೇರ್ಕೊಂಬಿಟ್ಟವ್ರಂತೆ. ಅವ್ರು ಯಾರ್ಯಾರು ಏನೇನು ಅಂತವ ಪತ್ತೆ ಹಚ್ಚೋಕ್ಕೆ 2002ರಿಂದವ ನೀವೆಲ್ಲೂ ಓಟ್ ಹಾಕಿದ್ರಿ ಏನು ಅಂತು ಅಂತೆಲ್ಲವ ಕೇಳಿ ಒಂದು ಲಿಸ್ಟ್ ಮಾಡಿ ಕಳಿಸ್ಬೇಕು ಗೌರ್ಮೆಂಟಿಗೆ. ಆಮೇಲೆ ಏನಾಗೈತೆ ಅಂದರೆ ಮದರ್ ಇಂಡಿಯಾ ಈ ಎರಡು ಓಟ್ ಹಾಕ್ತಾರೆ ನೋಡು. ನೀನು ಮುಂಚೆ ಆಗ್ತಿದ್ದಲ್ಲ ಮದರ್ ಇಂಡಿಯಾ, ಆ ಊರಲ್ಲೊಂದು ಈ ಊರಲ್ಲೊಂದು ಅಂತ. ಹೊಸ್ದಾಗಿ ನೀನು ಮದುವೆಯಾಗಿ ಬಂದಾಗ ಆಗ್ತಿದ್ದೆ ಎರಡು ಓಟು ಅಂತಿದ್ದಲ್ಲ, ಹಂಗೆ ಈಗಲೂ ಎರಡು ಓಟ್ ಹಾಕೋರು ಅವರೇ. ಅಂಥವ್ರನ್ನ ಪತ್ತೆ ಹಚ್ಚೋಕ್ಕೆ ಓಟು ಎಲ್ಲವ ಸರಿಯಾಗಿ ಸಮಫಲ ಆಗಿ ಬರಬೇಕು, ಎಲ್ಲರಿಗೂ ನ್ಯಾಯಯುತವಾಗಿ ಸಿಗಬೇಕು ಅಂತ ನಮ್ಮ ಗೌರ್ಮೆಂಟ್ ಅವರು ಹಿಂಗೆ ಮಾಡೋರೆ. ಅವರೆಲ್ಲವ ಟೀಚರ್ಗಳು ಅವರು ಇವರು ಎಲ್ಲ ಸೇರ್ಕೊಂಡು ಅಂಗನವಾಡಿ ಅವರು ಎಲ್ಲ ಸೇರ್ಕೊಂಡು BLO ಕೆಲಸ ಅಂತ ಒಂದೊಂದು ವಹಿಸಿ ಅವ್ರವ್ರನ್ನ ಒಂದೊಂದು ಊರಿಗೆ ಅಂತ ವಹಿಸೋರಿ. ನೀನು ಅದನ್ನು ಹೋಗಿ ಧಾರವಾಡಕ್ಕೆ ಹೋರು ಅಂತ ಅಂದ್ಕೊಂಡಿದ್ಯಲ್ಲ ಮದರ್ ಇಂಡಿಯಾ. ಯಾಟ್ಸ್ ಆಫ್ ಟು ಯುವರ್ ಬ್ರೈನ್ ಮದರ್ ಇಂಡಿಯಾ. ಅಯ್ಯೋ ಇದೊಳ್ಳೆ ಕತೆ ಹತ್ಕೊಂಡ್ಲ ನಿಂದು. ಅಲ್ಕಂಡ್ಲ ನಿನಗೇನೋ ಕೆಲ್ಸ ಕಾರ್ಯ ಇರಲ್ಲ, ಆ ಬಾರಲ್ಲಿ ಕುದ್ಕೊಂಬಿಡ್ತೀಯ ಕುಡಿಯೋಕ್ಕೆ. ಕುಡ್ಕೊಂತ ಇನ್ನೇನು ಮಾಡ್ಬೇಕು ನೀನು? ಅದು ಇದು ನ್ಯೂಸ್ ಪಾಸು ನೋಡ್ಕೊಂಡು ಎಲ್ಲ ತಿಳ್ಕೊಂತೀಯ. ನಮ್ಗೇನು ಕೆಲ್ಸ ಕಾರ್ಯ ಇರಲ್ವೇನಪ್ಪ? ಓಹೋ ಕೂತ್ರೆ ನಿಂತು ಕೆಲಸ ಎಲ್ಲ ಕೆಲಸ ಇರ್ತದೆ. ನಮಗೆ ಹೇಳೋಕೆ ಬಂದ್ಬಿಟ್ಟಿವನು. ಹೋಗ್ಲಾ ಸುಮ್ಮನೆ. ಇವನನ್ನು ಬೇರೆ ಕೇಳ್ತಾವಳಿ ಪಾರ್ವತಿ ನಿಂತ್ಕೊಂಡು. ನಾನು ಬರ್ತೀನಿ ಹೋಗ್ಲಾ ಸುಮ್ಮನೆ ಮನೆಗೆ ಹೋಗ್ಲಾ. ಇವತ್ತಾದ್ರೂ ಮನೆಗೆ ಹೋಗು, ಬೆಳಿಗ್ಗೆನೇ ಕುಡ್ಕೊಂಬಂದಿದ್ಯಾ. ಮನೆಗೆ ಹೋಗು, ಅದೇನು ಅಂತ ನೋಡೋಗು. ಓಸಿ ನಿಮ್ಮ ಅಪ್ಪ ಹಿಂಗಾದ್ರೂ ಒಂಚೂರು ಸಹಾಯ ಮಾಡು. ಅವೆಲ್ಲ ಆಗಕ್ಕಿಲ್ಲ ನಿನಗೆ. ನಾನು ಬೀದಿಲಿ ನಿಂತ್ಕೊಂಡು ಮಾತಾಡ್ತೀನಂತೆ ಇವನು ಬೀದಿಸುತ್ತಾನೋ ನನಗೆ ಹೇಳೋಕೆ ಬಂದ್ಬಿಟ್ಟ. ಹೋಗ್ಲಾ ಏನು ಇವನು ಒಬ್ಬನೇ ಪ್ರಪಂಚದಲ್ಲಿ ಎಲ್ಲ ತಿಳ್ಕೊಂಡವನೇ ಅನ್ನಂಗೆ ಹೇಳೋಕೆ ಬಂದ್ಬಿಡ್ತಾನೆ ಇಲ್ಲಿ. ವಾಕೆ ಮದರ್ ಇಂಡಿಯಾ ಗರಂ ಆಗಬೇಡ ನೀನು. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀವಿ ವೀಕ್ಷಕರೇ. ನಮ್ಮ ಮಮ್ಮಿ ಯಾಕೋ ಗರಂ ಆಗಿದ್ದಾರೆ. ಅವ್ರ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಟಾಟಾ ಬಾಯ್ ಬಾಯ್ ಸಿಯಾ.